ಇರಾನ್ ಅಮೆರಿಕ ಯುದ್ಧ ಆರಂಭವಾಗಿ 3 ದಿನ ಕಳೆದಿದೆ. ಅಂದ್ರೆ 21ನೇ ದಿನಕ್ಕೆ ಈಗ ಈ ವಾರ್ ಕಾಲಿಟ್ಟಿದೆ. ಅಮೆರಿಕ ಇರಾನ್ ಯುದ್ಧ, ಇಸ್ರೇಲ್ ಮೇಲೆ ಇರಾನ್ನಿಂದ ಭೀಕರ ದಾಳಿ, ಇದೆಲ್ಲವೂ ಕೂಡ ಮುಂದುವರಿತಾ ಇದೆ. 21ನೇ ದಿನ ಇವತ್ತು. ಮೂರೂ ಕಡೆಯಿಂದ ಒಂದು ಅಮೆರಿಕ ಮತ್ತೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಇರಾನ್ ಮೇಲೆ. ಇರಾನ್ನ ಪ್ರಮುಖ ನಗರಗಳನ್ನೇ ಟಾರ್ಗೆಟ್ ಮಾಡಿ ದಾಳಿಗಳಾಗ್ತಾ ಇವೆ. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ದಾಳಿಗಿಳಿದಿದೆ. ಇಸ್ರೇಲ್ನಿಂದಲೂ ಕೂಡ ಟೆಹರಾನ್ ಮೇಲೆ ಆಗಿರುವಂತಹ ದಾಳಿ, ಯಾವಾಗ ಅವರ ತೈಲ ಘಟಕದ ಮೇಲೆ ಅಟ್ಯಾಕ್ ಆಯಿತೋ, ಜೊತೆಗೆ ಟ್ರಂಪ್ ಕೂಡ ವಾರ್ನ್ ಮಾಡಿದ್ರು, ನೀವು ಇನ್ಮೇಲೆ ತೈಲ ಘಟಕಗಳ ಮೇಲೆ ಅಟ್ಯಾಕ್ ಮಾಡೋ ಹಾಗಿಲ್ಲ. ಕತಾರ್ನಲ್ಲಿ ಆದಂಥ ಒಂದು ತೈಲ ಘಟಕದ ಮೇಲಿನ ಅಟ್ಯಾಕ್, ಸೊ ಇದೆಲ್ಲವನ್ನು ಕೂಡ ಬಿಡಬೇಕು, ಇಲ್ಲ ಅಂತ ಹೇಳಿದ್ರೆ ಘೋರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ಏನು ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟರು. ಆದರೂ ಆ ಎಚ್ಚರಿಕೆಗೂ ಕೂಡ ಬಗ್ಗದ ಇರಾನ್ ಮತ್ತೆ ದಾಳಿಯನ್ನು ಮುಂದುವರಿಸಿದೆ. ಸೊ ಇವತ್ತು 21ನೇ ದಿನ. ಇವತ್ತು ಕೂಡ ಅಲ್ಲಲ್ಲಿ ದಾಳಿಗಳಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಬಹುಶಃ ಇವತ್ತು ಅಲ್ಲೆಲ್ಲ ಈದ್ನ ವಾತಾವರಣ, ರಂಜಾನ್ ಹಬ್ಬ ಇದೆ. ಮೇ ಬಿ ಇರಾನ್ ಆಗಲಿ ಅಥವಾ ಗಲ್ಫ್ ರಾಷ್ಟ್ರಗಳಲ್ಲಿ ಹಬ್ಬದ ಆಚರಣೆಯಲ್ಲಿರ್ತಾರೆ. ವಾರ್ಗೆ ಇವತ್ತು ಬ್ರೇಕ್ ಇರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು, ಆದರೆ ಇಲ್ಲ, ಇರಾನ್ ಕೂಡ ತನ್ನ ದಾಳಿಯನ್ನು ಮುಂದುವರಿಸಿದೆ. ಅದೇ ರೀತಿ ಇಸ್ರೇಲ್ ಕೂಡ ಇರಾನ್ನ ಪ್ರಮುಖ ನಗರಗಳ ಮೇಲೆ ಅಟ್ಯಾಕನ್ನು ಮುಂದುವರಿಸಿದೆ. ಟೆಹರಾನ್ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿದೆ ಇಸ್ರೇಲ್. ಇರಾನ್ ಪ್ರತೀಕಾರದ ದಾಳಿಯಲ್ಲಿ ತೈಲ ಘಟಕಕ್ಕೂ ಕೂಡ ಹಾನಿಯಾಗಿದೆ. We have to go. Okay. Inside now.